ಇವತ್ತಿನ ತಿಂಗಳ ಬೆಳಕು ಕಾರ್ಯಕ್ರಮವನ್ನು ಆರು ಮಾಡಿರ್ತಕ್ಕಂಥ ಬ್ರಹ್ಮ ಕುಸುಮ ಸಾಹಿತ್ಯ ವೇದಿಕೆಯ ಅಧ್ಯಕ್ಷರಾಗಿರ್ತಕ್ಕಂಥ ಪ್ರೊಫೆಸರ್ ಮರಿಕುಂದಿನಿ ಗುರು ಬ್ರಹ್ಮ ಕುಸುಮ ಸಾಹಿತ್ಯ ವೇದಿಕೆ ಎಲ್ಲ ಮಿತ್ರರೇ ಹಿರಿಯರೇ, ಇವರಿಗೂ ಕೃತಿಯನ್ನು ಸವಿಸ್ತಾರವಾಗಿ ಅದರ ಬಗ್ಗೆ ತಮ್ಮ ಅನಿಸಿಕೆಯನ್ನು ವ್ಯಕ್ತಪಡಿಸಿರ್ತಕ್ಕಂಥ ಹಿರೇಕೋಟೆ ಸರ್ ಅವರೇ, ಬಹಳಷ್ಟು ವಿಷಯವನ್ನು ಇಲ್ಲಿವರೆಗೂ ಸವಿಸ್ತಾರವಾಗಿ ಹೇಳಿದರು. ನಾನು ಕೃತಿ ಬಗ್ಗೆ ಮಾತಾಡೋದನ್ನ ಅದನ್ನು ಓದಿರಲ್ಲ, ನಾನು ಹೆಚ್ಚು ಅದ್ರ ಬಗ್ಗೆ ಮಾತಾಡಲಿಕ್ಕೆ ಇಲ್ಲ ಅನಿಸುತ್ತೆ. ಅದು ನಾನು ಯಾಕೆ ಬರದೆ ಹೇಗೆ ಬರದೆ ಅಂತ ಒಂದೆರಡು ಅನಿಸಿಕೆಯನ್ನು ನಾನು ವ್ಯಕ್ತಪಡಿಸ್ಕೊಂಡೆ. ಆಕಸ್ಮಿಕವಾಗಿ ಅದು ಕೃತಿ ಹುಟ್ಟಿರ್ತಕ್ಕಂಥ ನನ್ನ ಮಾತುಗಳಲ್ಲಿ ನಾನು ಹೇಳ್ಕೊಂಡಿದ್ದೇನೆ. ಆ ಕೃತಿಯನ್ನು ಬರೀಬೇಕು ಅಂತೇಳಿ ಅದನ್ನು ಉದ್ದೇಶಪೂರ್ವಕವಾಗಿ ಬರಲಿಲ್ಲ, ಅದು ಆಕಸ್ಮಿಕ ನಾನು ಅದನ್ನು ಬರಲಿಕ್ಕೆ ಅದ್ಭುತ. ಯಾವ ಅನುಭವಗಳು, ಯಾವ ನೆನಪುಗಳು ನಮ್ಮನ್ನು ಗಾಢವಾಗಿ ಕಾಡ್ತಾ ಇವೆ. ಇವತ್ತ ನಮ್ಮ ಕಣ್ಣೆದುರಿಗೆ ಇದ್ದಕ್ಕಿದ್ದಂತೆ ಒಂದು ಸಾಂಸ್ಕೃತಿಕ ಲೋಕ, ಒಂದು ಸಾಂಸ್ಕೃತಿಕ ಜಗತ್ತು ನಿಧಾನವಾಗಿ ಮಸುಕಾಗ್ತಾ ಅದು ಇಲ್ಲವಾಗುವ ಕಾಲಘಟ್ಟದಲ್ಲಿ ನಾವಿದ್ದೇವೆ. ಒಂದು ಜೀವನ ಸಂಸ್ಕೃತಿಯ ಕಥನ ಏನಾಗ್ತಾ ಇದೆಯಪ್ಪ ಅಂತಂದ್ರೆ ಸಂಪೂರ್ಣ ಬದಲಾಗ್ತಾ ಇದೆ. ನಾವು ಬದುಕಿದ ಇದೇ 80-90ರ ದಶಕ, 2000ರಿಂದ ಈಚೆಗೆ ಬಹಳ ವೇಗವಾಗಿ ಇವತ್ತು ಸಮೂಹ ಮಾಧ್ಯಮಗಳು ಬಂದ ಮೇಲೆ ಬಹಳ ವೇಗವಾಗಿ ಜನಜೀವನ, ನಮ್ಮ ಆಚಾರ ವಿಚಾರಗಳಿರ್ಬೋದು, ಗ್ರಾಮೀಣ ಬದುಕಿರ್ಬೋದು, ಇವತ್ತು ರಾಜಕಾರಣ, ಇವೆಲ್ಲವೂ ಸೇರಿ ಆಗಿನ ಕಾಲದ ಎಂಥ ಅದ್ಭುತವಾಗಿರ್ತಕ್ಕಂಥ ಶಾಂತ ಜೀವನ ಮತ್ತು ಎಷ್ಟು ನೆಮ್ಮದಿಯ ಬದುಕನ್ನು ಕಂಡುಕೊಂಡಿದ್ರು ನಮ್ಮ ಹಿರಿಯರು ಅಂತಕ್ಕಂಥದ್ದು ನನಗೆ ಭಾಳಷ್ಟು ಕಾಡ್ತಿತ್ತು. ಆ ಮನೆ ನೆನಪುಗಳು. ಮತ್ತು ಇನ್ನೊಂದು ನನಗೆ ಹೆಂಗೆ ಕಾಡ್ತಿತ್ತಪ್ಪ ಅಂದ್ರೆ, ಈ ಕಾಂಕ್ರೀಟ್ ಮನೆಗಳು ನನಗೆ ಮೊದಲು ಅನಿಸಿತ್ತು, ಈ ಕಾಂಕ್ರೀಟ್ ಮನೆಗಳು ನಮ್ಮ ಬಯಲು ಸೀಮೆ ಬಿಸಿಲು ನಾಡಿನ ಪರಿಸರಕ್ಕೆ ಎಷ್ಟು ವಿರುದ್ಧವಾಗಿದವು, ಎಷ್ಟು ಅನಾರೋಗ್ಯಕರವಾಗಿದವು ಅಂತ ಅನಿಸ್ತು ನನಗೆ. ಯಾಕಂದ್ರೆ ನಾ ಕಾಂಕ್ರೀಟ್ ಮನೆ ಹಾಕ್ಸಿದ ಮೇಲೆ ಜಂತಿ ಮನೆಗಳು ಒಳಗೆ ಕುಂತಾಗ ಎಷ್ಟು ಹಿತವಾಗಿತ್ತು. ಆ ಸುಣ್ಣದ ಗೋಡೆ, ಆ ಸಗಣಿ ನೆಲ ಎಷ್ಟು ತಂಪು ಕೊಡ್ತಿತ್ತು ಮತ್ತು ಆರೋಗ್ಯ ಚಂದ ಇತ್ತು. ಆಗ ಈ ಬಿಸಿಲಿಗೆ ಏನಾಗುತ್ತೆ, ಈ ಕಾಂಕ್ರೀಟ್ ಸಿಮೆಂಟ್ ಎಲ್ಲ ಕಾಲು ನಾವು ಮನೆ ಕುಂತೀವೋ ಹೊರ ಕುಂತೀವೋ ಅಂತಕ್ಕಂಥ ಅನುಭವ ಉಂಟಾಗುತ್ತೆ. ಮತ್ತೆ ಫ್ಯಾನ್ ಹಾಕ್ತೀವೋ ಅದು ಹೀಟ್ ಆಗುತ್ತೆ ಗಾಳಿ. ಆದ್ರೆ ನಮ್ಮ ಹಿರಿಯರು ಎಷ್ಟು ನೈಸರ್ಗಿಕವಾಗಿರ್ತಕ್ಕಂಥ ಮನೆಗಳನ್ನ ಕಟ್ಕೊಂಡಿದ್ರು, ಹಿಂಗೆ ಹೊಚ್ಚಗಳನ್ನು ಮಾಡಿ ಅದು ಅಲ್ಲೇ ನೆಲದೊಳಗೆ ಹಿಂಗಿ ಅಂತರ್ಜಲಕ್ಕೂ ಸಹಾಯ ಆಗ್ತಿತ್ತು, ಮನೆಯೂ ತಂಪಾಗಿರ್ತಿದ್ರು, ಎಷ್ಟು ಸುಂದರವಾಗಿ ಬದುಕ್ತಿದ್ರು, ಗಿಡ ಮರಗಳು ಬೆಳೀತಾ ಇದ್ರು ಊರಲ್ಲಿ. ಇಂಥ ಒಂದು ಪರಿಸರ, ಇಂಥ ಒಂದು ಜನಜೀವನ ನೋಡುತ್ತೆ ಏನಾಯ್ತಪ್ಪ ಅಂತಂದ್ರೆ ಇವತ್ತು ಅದು ಕಣ್ಮರೆ ಆಗ್ತಕ್ಕಂಥ ಸನ್ನಿವೇಶವನ್ನು ನಾವೆಲ್ಲರೂ ನೋಡ್ತಾ ಇದ್ದೇವೆ. ಮತ್ತು ಜೀವನದ ಉದ್ದೇಶಗಳು ಕೂಡ ನಮ್ಮ ಇವತ್ತೇನಾಗ್ತದೆ, ಬಹಳ ಅವಸರದಲ್ಲಿ ಮತ್ತು ಬಹಳ ಆತುರ ಬಿಡುವಿಲ್ಲದ ಜೀವನವನ್ನು ನಾವು ಬಿರುಜಿಯಾಗಿರ್ತಕ್ಕಂಥ ಜೀವನ ಶೈಲಿಯನ್ನು ನಾವು ರೂಢಿಸಿಕೊಂಡಿದ್ದೇವೆ. ಮತ್ತು ಯಾವುದಕ್ಕೂ ನಮಗೆ ಬಿಡುವಿಲ್ಲದೆ ದುಡಿತಾ ಇದ್ದೇವೆ. ನಮ್ಮ ಹಿರಿಯರು ಕೂಡ ದುಡಿತಾ ಇದ್ರು. ಹಳ್ಳಿ ಒಳಗ ಇದ್ದಂಥ ಆ ಕೂಡು ಕುಟುಂಬಗಳಂತೂ ಇವತ್ತು ಆ ಪದ್ಧತಿ ಏನಾಗಿದೆ, ಈ ಅವಿಭಕ್ತ ಕುಟುಂಬ ಪದ್ಧತಿಗಳು ಇವತ್ತು ಹಳ್ಳಿ ಒಳಗೆ ಕೂಡ ಇಲ್ಲ. ಅವಿಭಕ್ತ ಕುಟುಂಬಗಳು ಕೂಡ ಬಹಳಷ್ಟು ಅವಸಾನವನ್ನು ಕಂಡಿವೆ. ಹೀಗಾಗಿ ಈ ಹಳ್ಳಿಗಳು ಇವತ್ತು ವೃದ್ಧಾಶ್ರಮಗಳಾಗಿ ಮಾರ್ಪಾಟಾಗಿವೆ. ಮಕ್ಕಳು ಬೆಂಗಳೂರು ದುಡಿಲಿಕ್ಕೋ ಗೋವಾ ದುಡಿಲಿಕ್ಕೋ ಅವರು ಹೋಗಿದ್ದಾರೆ, ಅಥವಾ ಕೆಲವರು ನೌಕರಿ ಮಾಡ್ಲಿಕ್ಕೆ ಹೋಗ್ಯಾರ, ಕೆಲವರು ದೊಡ್ಡ ನೌಕರಿ ಹಿಡಿದು ವಿದೇಶದೊಳಗ ಬೆಂಗಳೂರೊಳಗೆ ಸೆಟ್ಲ್ ಆಗ್ಯಾರ. ಅವರ ಮುದುಕರು ಜಂತಿ ನೋಡ್ಕೊಂತ, ಮನಿ ಜಂತಿ ನೋಡ್ತಾ, ಅನಾಥ ಪ್ರಜ್ಞೆ ಒಳಗ
ಹಳ್ಳಿಗಳಲ್ಲಿ ಆ ಜಂಟಿ ಈಗ ಮ್ಯಾಲೆ ಚತ್ತು ನೋಡ್ತಾ ಕುಂದಿರುವಂತ ಸನ್ನಿವೇಶ ಇವತ್ತು ಆಗಿದೆ. ಗ್ರಾಮೀಣ ಬದುಕು, ಒಂದು ಗ್ರಾಮೀಣ ಪರಿಸರ ನಮ್ಮ ಕಣ್ಣೆದುರಿಗೆ ಯಾಕೆ ಹೀಗಾಗ್ತಾ ಇದೆ, ಒಂದು ಕೃಷಿ ಸಂಸ್ಕೃತಿ, ಇವೆಲ್ಲವೂ ಕೂಡ ನೋಡುತ್ತಲೇ ಬದಲಾವಣೆಯನ್ನು ಕಾಣ್ತಾ ಇದೆ ಸಾಕಷ್ಟು ರೀತಿಗಳಲ್ಲಿ. ಅಲ್ಲಿರ್ತಕ್ಕಂಥ ಸಂತೋಷ, ಸಂತೃಪ್ತಿ, ಮನುಷ್ಯ ಊಟ ಮಾಡೋದು ಅನ್ನ, ಕೊಡುವುದು ಸ್ವಲ್ಪ ಪಟ್ಟಿತ್ತು ಅನ್ನ, ಆದರೂ ನಾವು ಎಷ್ಟೆಲ್ಲ ದುಡಿತಾ ಇದ್ದೀವಿ, ಕೋಟಿ ಕೋಟಿ ಮನೆ, ಕಾರು, ಈ ರೀತಿ ಬಾಹ್ಯ ವಸ್ತುಗಳಲ್ಲಿ ನಾವು ಸಂತೋಷವನ್ನು ಹರಿಸಿ ಇವತ್ತು ಜೀವನ ಪದ್ಧತಿ ಬಹಳ ವೇಗವಾಗಿ ಬದಲಾಗ್ತದೆ. ಆದರೆ ಅದರಿಂದ ನೆಮ್ಮದಿ ಅಂತಕ್ಕಂಥದ್ದು ಸಿಗ್ತಾ ಇಲ್ಲ. 1 ಕೋಟಿ ಕಾರಿನ ಕೂತರು, 1 ಕೋಟಿ ಬಂಗಳೂರು ಕೂತರು, ಆ ಹಳೆಯ ಏನು ಬದುಕಿತ್ತು, ಸಂತೃಪ್ತ ಜೀವನ ಇತ್ತು ನಮ್ಮ ಮನೆಗಳು, ಆ ನೆಮ್ಮದಿ ಇದರೊಳಗೆ ಇಲ್ಲರೋ ಅಂತ ನನಗೆ ಅನ್ನಿಸ್ತಾ ಇದೆ. ಹೀಗಾಗಿ ಆ ನೆನಪುಗಳನ್ನು ಬಹಳ ಅತಿಯಾಗಿ ಕಾಡಿದ್ದರಿಂದಾಗಿ ನಾನು ಈ ಜಂತಿ ಮನೆಯನ್ನ, ಈ ಜಂತಿ ಮನೆಯೊಳಗ ಪುಸ್ತಕದ ಮೂಲಕ ಈ ನೆನಪುಗಳನ್ನು ಹಿಡಿದಿಡಬೇಕು ಅಂತಕ್ಕಂಥ ಪ್ರಯತ್ನವನ್ನು ಮಾಡಿದೆ. ಸಣ್ಣ ಪ್ರಯತ್ನ, ನಿಜವಾಗ್ಲೂ ಅದು ಆಕಸ್ಮಿಕವಾಗಿ ಹುಟ್ಟಿರ್ತಕ್ಕಂಥ ಕೂಸು. ಅದು ನಿಜವಾಗ್ಲೂ ಬಹಳಷ್ಟು ಜನರ ಪ್ರೀತಿಗೆ ಪಾತ್ರರಾಗಿದ್ದು ನನಗೆ ಬಹಳ ಖುಷಿ ಸಂತೋಷವನ್ನ ತಂದಿದೆ. ಇಷ್ಟೇ ಹೇಳಿ ಅದ್ರ ಬಗ್ಗೆ ಮತ್ತೆ ಬರೀ ಅದಷ್ಟೇ ನೆನಪಂತ ಅದ್ರ ಜೊತೆಗೆ ನನಗೆ ಹೇಳಿದ್ರು, ಇಲ್ಲಿವರೆಗೂ ಸಾಕಷ್ಟು ನಮ್ಮ ವಿಚಾರಗಳನ್ನು ನಾನು ತುರುಕಿದ್ದೇನೆ, ಉದ್ದೇಶಪೂರ್ವಕವಾಗಿ ಆಗ್ಬೋದು ಅಥವಾ ಆಕಸ್ಮಿಕವಾಗಿ. ಹೌದು, ಹೀಗಾಗಿ ಈ ಒಂದು ರೀತಿ ಇವತ್ತ ನೀವು ಕೈಗೆತ್ತಿಕೊಂಡು ಓದಿರ್ತಕ್ಕಂಥ ನಾನು ಬಹಳ ಈ ನೆಲದಲ್ಲಿ, ಇದೇ ನೆಲದ ಭಾಷೆ, ಇದೇ ನೆಲದ ಕಥೆ, ಈ ಪರಿಸರದ ಗಾಳಿ ಬೆಳಕು ಅಲ್ಲಿ ಇರುವುದರಿಂದ ಅದರಲ್ಲಿ ಇಲ್ಲೇ ಚರ್ಚೆ ಮಾಡ್ತಾ ಇರುವುದು ನನಗೆ ಬಹಳ ಸಂತೋಷವನ್ನ ತಂದಿದೆ. ಇವತ್ತು ಭಾಷೆಗಳು ಬಹಳಷ್ಟು ಬದಲಾಗ್ತಾ ಇದೆ. ಈಗ ಒಂದು ಸನ್ನಿವೇಶಗಳು ಮುದುಕಿಯರ ಮಾತಾಡ್ತಕ್ಕಂಥ ಭಾಷೆ ಎಷ್ಟು ಸಮೃದ್ಧವಾಗಿತ್ತು ಭಾಷೆ. ಇವತ್ತು ನಮ್ಮ ಭಾಷೆ ಸಾಯ್ತಾ ಇದೆ. ಇವತ್ತು ಯಾಕಪ್ಪ ಯಾಕೆ ಸಾಯ್ತಾ ಇದೆ ಅಂತಂದ್ರೆ ಆ ಕತೆ ಒಳಗಿರ್ತಕ್ಕಂಥ ಯಾರು ಒಂದು ನಮ್ಮ ಮುದುಕಿ ಒಂದು 200 ಬಳಸೋದ್ರಲ್ಲಿ ಪ್ರತಿ ಮಾತಿಗೂ ನಾನುಡಿಗಳನ್ನು ಬಳಸ್ತಾ ಇದ್ದಾರೆ, ಗಾದೆ ಮಾತುಗಳನ್ನು ಬಳಸ್ತಾ ಇದ್ದಾರೆ. ಎಷ್ಟು ಅದು ಆ ಗಾದೆ ಮಾತುಗಳು ನೂರಾರು ತಲೆಮಾರುಗಳಿಂದ ಅವರು ಪೂರ್ವಜರಿಂದ ಹರಿದು ಬಂದಿರ್ತವು. ಎಂಥ ಜ್ಞಾನ ಇತ್ತು ಒಳಗ. ಹೇಳಿದ್ರು ಸರ್, ಈಗ ಹೇಳಿದ್ರು ಮಾತ್ರ ಅದು ಯಾವ ಮರಾಠಿ ಒಳಗ ಅವನಿಗೆ ಅಷ್ಟು ಒಬ್ಬ ಅವನ ಮೂಲಕ ಹೇಳಿಸಿದ ಕಥೆ ಹೇಳಿಸಿದೆ. ಅದು ಯಮನಪ್ಪನ ಮೂಲಕ ಒಂದು ಕಥೆಯನ್ನು ಹೇಳಿಸಿದ್ರಿ ಅಂತ ಇರ್ಬೋದು. ಅದನ್ನ ಹೇಳ್ಬೇಕಂತ ಅನಿಸಿ ಯಮನಪ್ಪ ಅನ್ನುವಂಥ ಇದ್ರ ಮೂಲಕ ನಾನು ಹೇಳಿಸ್ಬೋದು. ಆದ್ರೆ ಜನವಾಣಿ ಬೇರು, ಕವಿವಾಣಿ ಹೂವು ಅಂತಕ್ಕಂಥದ್ದು ಗೊತ್ತಿರ್ತಕ್ಕಂಥ ಮಾತು. ಯಾಕಪ್ಪ ಅಂದ್ರೆ ಈಗ ಯಾವುದೇ ಕವಿ ಬರೀಬಹುದು, ಆದ್ರೆ ಜನಮಾನಸದಿಂದ ಬಂದಿರತಕ್ಕಂಥ ಭಾಷೆ, ಜನಮಾನಸದಿಂದ ಬಂದಿರತಕ್ಕಂಥ ಕಥೆಗಳನ್ನ ಇಲ್ಲದೆ ಯಾವ ಮಹಾಕಾವ್ಯಗಳು ಹುಟ್ಟಲಿಕ್ಕೆ ಸಾಧ್ಯವಿಲ್ಲ. ಇವತ್ತ ಒಡಿಶಿ ಡಿಪಸ್ ಜಗತ್ತಿನ ಮಹಾಕಾವ್ಯಗಳು ಕೂಡ ಜನಪದದಿಂದ ಪ್ರೇರಣೆಯಾಗಿಯೇ ಹುಟ್ಟಿರ್ತಕ್ಕಂಥದ್ದು. ಇವತ್ತು ಒಬ್ಬ ಕವಿ ಈಗ ನಾನಾದ್ರೂ ಬರೀಬಹುದು, ಅಥವಾ ಒಬ್ಬ ಕವಿ ಆತ ರೂಪ ಬರ್ಬೇಕಾದ್ರೆ ಹೇಗಪ್ಪ ಅಂತಂದ್ರೆ ಆತನ ಪರಿಸರ, ಆತನ ಹಿರಿಯರ ಮಾತು, ಅವರ ಸಂಸ್ಕೃತಿ, ಅದರ ಫಲವಾಗಿ ಅವನು ಬರೀತಾನೆ ವಿನಃ ಇವತ್ತು ನಾನು ಬರೆದಿನಪ್ಪ 4 ಮಾತಂದ್ರೆ ಆ ಮುದುಕಿಯರ ಮಾತುಗಳದವಲ್ಲ, ನಾನೇನು ಕೇಳಿಸ್ಬಿಟ್ಟಿದ್ದೆ ಅವ್ರ ಮಾತುಗಳು ಬಾಲ್ಯದೊಳಗ ಆ ನೆನಪುಗಳು ಅವ್ರ ಮಾತುಗಳು ಏನಲ್ಲ ಅದೇ ಪ್ರೇರಣೆ. ಆ ಮುದುಕಿಯ ಅನುಭವಗಳೇ ಹೆಚ್ಚು ನನ್ನ ಪ್ರೇರಣೆಯನ್ನ ಕೊಟ್ಟಿವೆ ಮತ್ತು ಆಕೆಯ ಮಾತುಗಳು. ಹೀಗಾಗಿ ಆ ಜನಪದರ ಏನಿದೆ ಅವ್ರ ಸಂಸ್ಕೃತಿ, ಅವ್ರ ಭಾಷೆ, ಅದೆಲ್ಲ ಹಿಡಿದಿರ್ಬೇಕು ಅಂತಕ್ಕಂಥ ಒಂದು ಪ್ರಯತ್ನವಾಗಿ ಇದನ್ನು ಮಾಡಲಿಕ್ಕೆ ಸಾಧ್ಯ ಆಯಿತು. ಯಾಕಪ್ಪ ಅಂತಂದ್ರೆ ಇವತ್ತು ನೋಡಿ ಟಿವಿ ಭಾಷೆ, ಟಿವಿಯಲ್ಲಿ ಮಾತನಾಡ್ತಕ್ಕಂಥ ಭಾಷೆ ನಮ್ಮಲ್ಲಿ ಸಾಕಷ್ಟು ನಮ್ಮ ಮಕ್ಕಳು ಕಲಿತಾ ಇದೆ. ಇವತ್ತು ನಮ್ಮ ಗ್ರಾಮೀಣ ಭಾಷೆ ಅವಸಾನವನ್ನು ಹೊಂದ್ತಾ ಇದೆ. ಟಿವಿ ಒಳಗೆ ಏನು ಮಾತಾಡ್ತಾರ, ಅವ್ರು ಮಾತಾಡಿದ ಬಹಳ ಏನು ಒಂದು ವೇದವಾಕ್ಯ ನಮ್ಮ ರೀತಿಯೊಳಗ ಇವತ್ತಿನ ಗೃಹಿಣಿಗಳು ಯಾರೇ ಇರ್ಬೋದು, ಮಕ್ಕಳು ಇರ್ಬೋದು,
ಧಾರಾವಾಹಿ ಭಾಷೆ ಇರ್ಬೋದು, ಇವತ್ತಿನ ಸಿನಿಮಾ ಭಾಷೆ ಇರ್ಬೋದು, ಅದೇ ಇವತ್ತು ನಮ್ಮ ಸಮಾಜವನ್ನು ಆಳ್ತಾ ಇದೆ ಅಂತಕ್ಕಂಥ ಅನ್ನಿಸ್ತಾ ಇದೆ. ಯಾಕಪ್ಪ ಅಂತಂದ್ರೆ ನಮ್ಮ ಹಿರಿಯರ ಜ್ಞಾನ, ಅವರ ಚಾರಿತ್ರಿಕ ತಿಳುವಳಿಕೆ ಇವೆಲ್ಲವೂ ಅವರ ಆ ಒಂದು ಗಾದೆ ಮಾತುಗಳಲ್ಲಿ, ಅವ್ರು ಹೇಳ್ತಕ್ಕಂಥ ಕಥೆಗಳಲ್ಲಿ ಅಡಗಿದ್ದು. ಅದನ್ನು ಹೇಳೋರು ಯಾರು ಇಲ್ಲ. ಆ ಕಥೆಗಳನ್ನ ಕೇಳೋರು ಇಲ್ಲ, ಹೇಳೋರು ಯಾಕಪ್ಪ ಟಿವಿ ಬಂದು ಎಲ್ಲರೂ ಟಿವಿ ಹೋಯ್ತು, ಟಿವಿಯವ್ರು ಹಾಕೊಂಡು ಕೂತ್ಕೊಂಡು ನೋಡ್ತಿದ್ವಿ. ಆದ್ರೆ ಮೊಬೈಲ್ ಬಂದು ಒಬ್ಬೊಬ್ಬರ ಮೂಲೆಯೊಳಗ ಕುದುರುವಂಥ ಸನ್ನಿವೇಶ ನಿರ್ಮಾಣ ಆಗಿದೆ. ಆ ನಿಟ್ಟಿನೊಳಗೆ ನನ್ನ ಕಡೆಯಿಂದ ಎಷ್ಟು ಸಾಧ್ಯದೆಯೋ ನನಗೆ ಏನು ನೆನಪುಗಳಿವೆ, ಆ ಭಾಷೆಯ ಸೊಗಡಿರ್ಬೋದು, ಆ ಸಂಸ್ಕೃತಿಯ ಕಥನ ಇರ್ಬೋದು, ಅದನ್ನ ಹಿಡಿದಿರಲಿಕ್ಕೆ ಪ್ರಯತ್ನ ಮಾಡಿದೆ. ಆ ನಿಟ್ಟಿನೊಳಗ ಈಗ ನಾನು ಮಾಡಿರ್ಬೋದು, ಆದ್ರೆ ಅದು ನಾ ಬರೀತರ ಮಾತ್ರ ಅದು ನನ್ನ ಕಥೆ. ಈಗ ಅದು ಪ್ರಬಂಧ ಮಾದರಿಗಳಿಲ್ಲ ಅಂತ ಮಾತನ್ನು ಹೇಳಿದ್ರು. ಹಾಗಾಗಿ ಅದು ಅನುಭವ ಕಥನ ಮಾದರಿಗಳ ಇದೆ. ಆ ಪ್ರಬಂಧಕ್ಕೂ ಪ್ರಬಂಧಕ್ಕೂ ಹೆಚ್ಚು ವ್ಯತ್ಯಾಸ ಇಲ್ಲ. ಆದರೆ ಅದು ಲಲಿತ ಪ್ರಬಂಧ ಅಲ್ಲ. ಅದು ಪ್ರಬಂಧ ಅನ್ನೋದು ಹರಟೆ ಈ ರೀತಿ ಅದು ಲಲಿತ ಪ್ರಬಂಧಕ್ಕಿಂತ ಹೆಚ್ಚು ಇದು ಅನುಭವ ಕಥನಕ್ಕೆ ಹತ್ತಿರವಾಗಿದೆ. ಹೀಗಾಗಿ ಈ ಪುಸ್ತಕ ಒಂದು ಅನುಭವ ಕಥನದ ಜೊತೆಗೆ ಈ ಬಯಲುಸೀಮೆಯ ಬದುಕಿನ ಕಥನ ಇದನ್ನ ನಾನು ಆಗಬೇಕು ಅಂತಕ್ಕಂಥ ದೃಷ್ಟಿಗಳನ್ನು ಮಾಡಿದೆ. ಆ ಪ್ರಬಂಧ ಅಂತ ಯಾಕೆ ಕರಬೇಕು ಅಂತಂದ್ರೆ 2019 ಒಂದು ಪ್ರಬಂಧ ಹಟ್ಟಿ ಪೂಜೆ ಅಂತ ಹೇಳಿ ಅದು ಅಕ್ಷರ ಸಂಘಟ ಪ್ರಕಟ ಆಗಿ ಸಾಹಿತ್ಯ ಅಕಾಡೆಮಿಯವರು ಅದನ್ನು ಪ್ರಕಟ ಮಾಡಿದರು. ಹೀಗಾಗಿ ಅದು ಅದರೊಳಗೆ ಇದ್ದ ಕಾರಣ ನಾನು ಅದನ್ನ ಪ್ರಬಂಧ ಸಂಕಲನ ಅಂತ ಕರೆದೆ. ಇಷ್ಟು ಹೇಳಿ ಈ ಒಂದು ಕಾರ್ಯಕ್ರಮದಲ್ಲಿ ಮಾತನಾಡಲಿಕ್ಕೆ ಅವಕಾಶವನ್ನು ಕೊಟ್ಟಿರ್ತಕ್ಕಂಥ ತಮ್ಮೆಲ್ಲರಿಗೂ ವಂದಿಸಿ ನನ್ನ ಮಾತುಗಳನ್ನು